ಮನೀಷಾ, ಆ ಫೈಲ್ ನಿನ್ನ ಹತ್ರನೇ ಇದೆ ಅಲ್ವಾ? ನಿನ್ನೆ ರಾತ್ರಿ ನಿನಗೆ ಕೊಟ್ನಲ್ಲ. ಮಿತ್ರ, ಈ ಫೈಲ್ ಮೇಲೆ ನಿನ್ ಸಿಗ್ನೇಚರ್ ಬೇಕು. ಮೂರ್ತಿ, ಈಗಲೇ ತರ್ತೀನಿ ರೀ. ಮಿತ್ರ, ನೀನಿರು. ಪ್ರತಿಯೊಂದಕ್ಕೂ ನಿನ್ ಮೇಲೆ ಕೆಳಗೆ ತಿಳಿಯೋದು ಯಾಕೆ? ಭಾಗ್ಯ. ಹಾ ಅತ್ತೆ, ಹೇಳಿ. ನೀನ್ ಹೇಗೂ ಮೇಲ್ ಹೋಗ್ತಿದ್ಯಲ್ವಾ? ರೂಮಲ್ಲಿ KR ಕಂಪನಿ ಜೊತೆ ಟೈಅಪ್ ಆಗಿರೋ ಪ್ರಾಜೆಕ್ಟ್ ರಿಲೇಟೆಡ್ ಫೈಲ್ ಇರತ್ತೆ, ಅದನ್ನ ತಗೊಂಡ್ ಬಾ. ಸರಿ ಅತ್ತೆ. ನಾನು ಹೋಗಿ ತರ್ತೀನಿ ಬಿಡಿ ಮಾಮ. ಮಿತ್ರ, ಭಾಗ್ಯ ತರ್ತೀನಿ ಅಂತ ಹೇಳಿದ್ಲಲ್ವಾ, ಮತ್ತೆ ನೀನ್ ಯಾಕೆ ಹೋಗ್ಬೇಕು ಹೇಳು? ಆ ಫೈಲಲ್ಲಿ ನಾನು ಸೈನ್ ಮಾಡಿರೋ ಡಿವೋರ್ಸ್ ಪೇಪರ್ಸ್ ಇದೆ. ಅದನ್ನೇನಾದ್ರೂ ಭಾಗ್ಯ ನೋಡಿದ್ರೆ ಛೇ, ನಾನು ಆ ಡಿವೋರ್ಸ್ ಪೇಪರ್ಸ್ನ ಕೂಡ ಆ ಫೈಲಲ್ಲೇ ಇಟ್ಬಿಟ್ಟೆ. ಅದನ್ನ ರೂಮಲ್ಲಿ KR ಕಂಪನಿ ಜೊತೆ ಟೈಅಪ್ ಆಗಿರೋ ಪ್ರಾಜೆಕ್ಟ್ ರಿಲೇಟೆಡ್ ಫೈಲ್ ಇರತ್ತೆ, ಅದನ್ನ ತಗೊಂಡ್ ಬಾ. ಮನೀಷಾ, ಆಗ್ಲಿಂದ ನೋಡ್ತಾ ಇದ್ದೀನಿ, ಯಾಕಷ್ಟು ಟೆನ್ಷನ್ ಆಗಿದ್ಯಾ? ಈಗ ಭಾಗ್ಯ ತರೋಕ್ ಹೋಗಿರೋ ಆ ಫೈಲಲ್ಲೇ ನನ್ನ ಮಿತ್ರ ಹತ್ರ ಸೈನ್ ಮಾಡಿಸಿರೋ ಡಿವೋರ್ಸ್ ಪೇಪರ್ಸ್ ಇದೆ. ಈಗ ಭಾಗ್ಯ ನೋಡ್ಬಿಡ್ತಾಳೇನೋ ಅಂತ ತುಂಬಾ ಟೆನ್ಷನ್ ಆಗ್ತದೆ. ಭಾಗ್ಯ, ಅದ್ ನಾನ್ ಹೇಳಿದ ಫೈಲ್ ಅಲ್ವಾ? ನೀನ್ ಸರಿಯಾಗಿ ನೋಡ್ ತಗೊಂಡ್ ಬಂದಿದ್ಯಾ? ಹೌದತ್ತೆ, ಎಲ್ಲ ಸರಿಯಾಗಿ ನೋಡ್ಕೊಂಡ್ ತಂದೆ. ಮಿತ್ರ ಅವರೇ, RK ಕಂಪನಿ ಫೈಲ್ಸ್ ಅಂದ್ರಲ್ಲ, ತಗೊಳ್ಳಿ. ಇದೇನಾ ನೋಡಿ. ಸತ್ಯ, ಭಾಗ್ಯ ಡಿವೋರ್ಸ್ ಪೇಪರ್ಸ್ ನೋಡಿಲ್ಲ ಅಂತಾಯ್ತು. ಥ್ಯಾಂಕ್ ಗಾಡ್.
ಸರ್, ನಾವು ಹೊಸದಾಗಿ 2 ಕಂಪ್ನಿ ಜೊತೆ ಟೈಅಪ್ ಆಗಬೇಕು ಅಂದ್ಕೊಂಡಿದ್ವಲ್ಲ, ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರಾ? ಯಾ ಆ 2 ಕಂಪ್ನಿ ಜೊತೆ ಇನ್ನು ಡಿಸ್ಕಸ್ ಮಾಡಬೇಕು. ಬಜೆಟ್ ವಿಷಯ ಫೈನಲ್ ಆಯ್ತಾ ಸರ್? ಈಗ ಆ ವಿಷಯನೇ ಮಾತಾಡ್ತಾ ಇದ್ವಿ. ಸರಿ ಸರ್, ನಾವೇನು ಹೊರಡ್ತೀವಿ. ಓಕೆ. ಭಾಗ್ಯ, ನಂಗೆ ಸ್ವಲ್ಪ ಕಾಫಿ ಕೊಡ್ತೀಯಾ? ಸರಿ ಅತ್ತೆ. ವಿವೇಕ್, ಯಾಕೋ ಇನ್ನು ರೆಡಿ ಆಗಿಲ್ಲ? ಆಫೀಸಿಗೆ ಬರಲ್ವಾ? ಬೇಗ ರೆಡಿ ಆಗ್ಬಾ, ನಾನು ಕಾಯ್ತಿರ್ತೀನಿ. ಸರಿ ಅಣ್ಣ. ಮಿತ್ರ ಮುಂದೆ ಡಿವೋರ್ಸ್ ಪೇಪರ್ಸ್ ಬಗ್ಗೆ ಮಾತಾಡೋದು ಸರಿಯಲ್ಲ. ಆಮೇಲೆ ಮಾತಾಡ್ತೀನಿ. ಎಲ್ಲಂದ್ರಲ್ಲಿ ಇಡಬೇಡ, ನೀನ್ ಕೈ ಮುಗಿತೀನಿ. ಐ ಆಮ್ ವೆರಿ ಸಾರಿ ಮಿತ್ರ. ವಿವೇಕ್, ಯಾಕೆ ಡಲ್ ಆಗಿದ್ಯಾ? ಕೆಲವ್ರು ಮಾಡೋ ಕೆಲಸ ನಂಗೆ ಇಷ್ಟ ಆಗ್ತಿಲ್ಲ. ಆ ಕೆಲವ್ರು ಯಾರು? ಆ ಕೆಲಸ ಏನು? ಚೆನ್ನಾಗಿ ಯೋಚನೆ ಮಾಡಿದ್ರೆ ನಿನಗೆ ಅರ್ಥ ಆಗುತ್ತೆ. ವಿವೇಕ್, ನೀನು ನನಗೇನೋ ಹೇಳಕ್ ನೋಡ್ತಾ ಇದ್ಯಾ. ಅದೇನು ಅಂತ ಡೈರೆಕ್ಟ್ ಆಗಿ ಹೇಳೋ. ಒಗ್ಗಟ್ಟಲ್ಲಿ ಯಾಕೆ? ಸರಿ, ಹಾಗಿದ್ರೆ ಡೈರೆಕ್ಟ್ ಆಗಿ ಕೇಳ್ತೀನಿ, ಹೇಳು. ಡಿವೋರ್ಸ್ ಪೇಪರ್ಸ್ ಮೇಲೆ ನೀನು ಯಾಕೆ ಸೈನ್ ಮಾಡಿದೆ? ಹೇಳೋಣ. ಅಂದರೆ ಭಾಗ್ಯ ಅದ್ಗೆನ ದೂರ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಅದ್ಗೇನೇನಾದರೂ ಬಿಟ್ರೆ ಅದು ನಿನ್ನ ಲೈಫಲ್ಲೇ ನೀನು ಮಾಡೋ ಅತಿ ದೊಡ್ಡ ತಪ್ಪಾಗುತ್ತೆ. ಅದೆಲ್ಲ ತುಂಬ ದೊಡ್ಡ ವಿಷಯ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ದೊಡ್ಡ ವಿಷಯ ಅಂತ ನೀನೇ ಹೇಳ್ತೀಯ, ಆದರೂ ಕೂಡ ಯೋಚನೆ ಮಾಡದೆ ಪೇಪರ್ ಮೇಲೆ ಸೈನ್ ಮಾಡಿದ್ಯಾ? ನೀನು ಬರೀ ಸೈನ್ ಮಾಡಿದೆ ಅಂತ ಅನ್ಕೊಂಡಿದ್ಯಾ, ಆದರೆ ನೀನು ಇನ್ನೊಬ್ರು ಜೀವನನೇ ನಾಶ ಮಾಡ್ತಿದ್ಯಾ. ನಿನ್ನೆ ನಂಬ್ಕೊಂಡಿರೋ ಒಂದು ಹೆಣ್ಣಿಗೆ ಮೋಸ ಮಾಡ್ತಿದ್ಯಾ. ಈ ವಿಷಯ ನಿನ್ಗೆ ಅರ್ಥ ಆಗ್ತಿಲ್ವಾ? ವಿವೇಕ್, ಈ ವಿಷಯದ ಬಗ್ಗೆ ಎಲ್ಲ ಗೊತ್ತಿದ್ರು ನೀನು ಹೀಗೆ ಮಾತಾಡೋದು ಸರಿಯಲ್ಲ. ಹೌದಣ್ಣ, ವಿಷಯ ಎಲ್ಲ ನನಗೆ ಗೊತ್ತಿದೆ. ಹಾಗೆ ಯಾರು ಎಂಥವ್ರು, ಅವ್ರ ವ್ಯಕ್ತಿತ್ವ ಏನು ಅಂತ ಕೂಡ ನನಗೆ ಚೆನ್ನಾಗಿ ಗೊತ್ತು. ಮನೀಷ ನಿನ್ಗೆ ಸರಿಯಾದ ಜೋಡಿ ಅಲ್ಲ ಅಣ್ಣ. ವಿವೇಕ್, ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಯಾವಾಗ ಮಾತಾಡಿದ್ರು ನಂದು ಒಂದೇ ಅಭಿಪ್ರಾಯ ಅಣ್ಣ. ಭಾಗ್ಯ ಅದಕ್ಕೆ ನಿನ್ಗೆ ಸರಿಯಾದ ಜೋಡಿ. ಮನೀಷ ನಿನ್ ಲೈಫ್ ಸ್ಟೈಲ್ಗೆ ಸೆಟ್ ಆಗಲ್ಲ ಅಣ್ಣ. ಏನು? ಏನು? ನನ್ನ ಬಗ್ಗೆ ಏನೋ ಮಾತಾಡ್ತಿದ್ದೆ. ಏನು ವಿವೇಕ್, ಸೈಲೆಂಟ್ ಆಗಿದೆಯಾ? ಯಾಕೆ ನನಗೆ ಹೇಳ್ಬಾರ್ದಾ? ಇಲ್ಲ ನಾನು ಕೇಳಿಸ್ಕೋಬಾರ್ದಾ? ಏನೂ ಇಲ್ಲ ಮನೀಷಾ, ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ನನ್ನ ಹೆಸರು ಯಾಕೆ ಬಂತು? ಅದು ಮನೀಷಾ ತುಂಬ ಡೆಡಿಕೇಟೆಡ್,
ತುಂಬ ಹಾರ್ಡ್ ವರ್ಕರ್ ಅಂತ ನಿನ್ನ ಬಗ್ಗೆನೇ ಜಸ್ಟ್ ಹೇಳ್ತಿದ್ದ. ಅದು ಡೈರೆಕ್ಟ್ ಆಗಿ ನನಗೆ ಹೇಳ್ಬೋದಲ್ವಾ? ಕೇಳಿದ್ರು ಕೂಡ ಹೈಡ್ ಯಾಕೆ ಮಾಡೋದು? ಕೆಲವುದನ್ನ ಡೈರೆಕ್ಟ್ ಆಗಿ ಹೇಳಬಾರ್ದು ಮನೀಷಾ, ದೃಷ್ಟಿ ಆಗುತ್ತೆ. ಎನಿ ಹೌ, ಥ್ಯಾಂಕ್ ಯು ವೆರಿ ಮಚ್ ವಿವೇಕ್. ವಿವೇಕ್, ನಮ್ಮ ಆಫೀಸ್ಗೋಸ್ಕರ ಹೊಸ ಲೊಕೇಶನ್ ನೋಡು ಅಂದಿದ್ನಲ್ಲ, ಹೋಗಿ ನೋಡ್ಕೊಂಡ್ ಬಾ. ಸರಿ ಅಣ್ಣ. ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡಿದ್ದು ಈಗ ವಿವೇಕ್ ಗೊತ್ತಾಗಿದೆ. ನಾಳೆ ಇನ್ಯಾರಿಗೋ ಗೊತ್ತಾಗುತ್ತೆ. ಕೇರ್ಲೆಸ್ ಆಗಿದ್ರೆ ಒಂದಲ್ಲ ಒಂದಿನ ಭಾಗ್ಯಂಗೂ ಗೊತ್ತಾಗುತ್ತೆ. ಈ ವಿಷಯನ ಹುಷಾರಾಗಿ ಮುಚ್ಚಿಡ್ಬೇಕು. ಮೇಡಮ್, ಯಾರ್ ನೀವು ಹೇಳಿ? ಮಿತ್ರ ಅವ್ರನ್ನ ನೋಡ್ಬೇಕಿತ್ತು. ಅವ್ರ ಆಫೀಸ್ಗೆ ಹೋಗಿದ್ದಾರೆ. ಏನ್ ಹೇಳಿ? ನಾವು ಜಿ ಜ್ಯುವೆಲರಿ ಶಾಪ್ ಇಂದ ಬಂದಿದ್ದೀವಿ. ನನ್ನ ಹೆಸರು ಪ್ರಸನ್ನ, ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನಾವು ಹೊಸದಾಗಿ ಓಪನ್ ಮಾಡ್ತಿರೋ ಗೋಲ್ಡ್ ಶಾಪ್ಗೆ ಮಿತ್ರ ಅವ್ರನ್ನ 2 months ಬ್ಯಾಕೆ ಇನ್ವೈಟ್ ಮಾಡಿದ್ವಿ. ಓ ಹೌದಾ, ಸರಿ, ನಾನು ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ. ಮೇಡಮ್, ಅಷ್ಟಕ್ಕೂ ನೀವು? ನಾನು ಅವ್ರ ಹೆಂಡತಿ ಭಾಗ್ಯಾನಂದನ್. ಓ ಹೌದಾ, ಹಾಗಾದ್ರೆ ನೀವು ಕೂಡ ಮಿತ್ರ ಅವ್ರ ಜೊತೆ ಬರ್ಬೇಕು ಮೇಡಮ್. ನೀವು ಬಂದ್ರೆ ನಮಗ್ ತುಂಬಾ ಖುಷಿ ಆಗುತ್ತೆ ಮೇಡಮ್. ಅಯ್ಯೋ, ಅದು ಮಿತ್ರ ಅವ್ರು ತಗೋಬೇಕಾದ ನಿರ್ಧಾರ. ನನ್ನನ್ ಕೇಳಿದ್ರೆ ನಾನೇನ್ ಹೇಳ್ಬೇಕು ಹೇಳಿ? ನೋ ಪ್ರಾಬ್ಲಮ್ ಮೇಡಮ್, ನಾನ್ ಮಿತ್ರ ಅವ್ರಿಗೆ ಕಾಲ್ ಮಾಡಿ ಪರ್ಮಿಷನ್ ತಗೊಳ್ತೀನಿ. ಮಿತ್ರ, ಸ್ಟ್ರಾಂಗ್ ಕಾಫಿ. ಐ ಹೋಪ್ ಯು ಲೈಕ್ ಇಟ್. ನಾನೇ ನಿಂಗೋಸ್ಕರ ಸ್ಪೆಷಲ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮನೀಷಾ. ಹಲೋ. ಹಲೋ ಹೇಳಿ ಸರ್, ನಾನ್ ಜ್ಯುವೆಲರಿ ಶಾಪ್ ಸೇಲ್ಸ್ ಮ್ಯಾನೇಜರ್ ಪ್ರಸನ್ನ ಮಾತಾಡ್ತಿರೋದು. ಇವತ್ತು ನಮ್ ಹೊಸ ಗೋಲ್ಡ್ ಶಾಪ್ ಓಪನಿಂಗ್ ನೆನ್ಪಿದೆ ಅಲ್ವಾ? ಓ ಯಾ ನೆನ್ಪಿದೆ. ಸಂಜೆನೆ ಓಪನಿಂಗ್ ಇರೋದು ಸರ್. ನಿಮಗ್ ರಿಮೈಂಡ್ ಮಾಡೋಣ ಅಂತ ಕಾಲ್ ಮಾಡಿದೆ. ನನಗೆ ನೆನ್ಪಿದೆ. ನಾನು ಖಂಡಿತವಾಗ್ಲೂ ಬರ್ತೀನಿ. ಮಿತ್ರ, ನಿನಗೆ ನೆನ್ಪಿದೆಯಾ? ನಮ್ಮ ರಿಲೇಶನ್ಶಿಪ್ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಒಳ್ಳೆ ಕಾಫಿ ಮಾಡೋ ಹೆಂಡತಿ ಬೇಕು ಅಂದಿದ್ದೆ. ಸರ್, ಸಂಜೆ ತಪ್ಪದೆ ನಿಮ್ ವೈಫ್ನು ಶಾಪ್ ಓಪನಿಂಗ್ ಕರ್ಕೊಂಡ್ ಬನ್ನಿ ಸರ್. ಯಾ, ಥ್ಯಾಂಕ್ ಯು ಸೋ ಮಚ್ ಸರ್. ಸಂಜೆ ತಪ್ಪದೆ ನಿಮ್ ವೈಫ್ನ ಕರ್ಕೊಂಡು ನೀವು ಬರಲೇಬೇಕು ಸರ್. ಈಗ ಈ ಕಾಫಿ ಟೇಸ್ಟ್ ಮಾಡಿದ್ಮೇಲೆ ನೀನು ಒಪ್ಕೋತೀಯಾ ನಾನೇ ನಿನಗೆ ಒಳ್ಳೆ ಕಾಫಿ ಮಾಡೋ ಹೆಂಡತಿ ಅಂತ? ಯಾ ಶೋರ್, ಖಂಡಿತವಾಗ್ಲು. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಬಾಯ್ ಸರ್. ಯಾ ಬಾಯ್. ಏನಂದ್ರು ಅವರು? ಸಂಜೆ ನಿಮ್ಮನ್ನ ಕರ್ಕೊಂಡು ಶಾಪ್ ಓಪನಿಂಗ್ ಬರ್ತೀನಿ ಅಂದ್ರು ಮೇಡಮ್. ಮೇಡಮ್ ಪ್ಲೀಸ್ ಮರಿಬೇಡಿ. ಸರ್ ಮರ್ತರು, ಸರ್ ನೀವೇ ನೆನಪು ಮಾಡಿ ಕರ್ಕೊಂಡ್ ಬನ್ನಿ ಮೇಡಮ್. ಬರ್ತೀವಿ. ಸರಿ ಮೇಡಮ್, ನಾವಿನ್ ಬರ್ತೀವಿ. ವಾವ್, ಅತ್ಗೆ ಸಾಯಂಕಾಲ ಅಣ್ಣನ ಜೊತೆ ಸೇರ್ಕೊಂಡು ಶಾಪ್ ಓಪನಿಂಗ್ ಹೋಗ್ತಿದ್ದೀರಾ? ಮಿತ್ರಾನಂದನ್ ಕೈ ಇಟ್ಕೊಂಡು ಈ ಭಾಗ್ಯಾನಂದನ್ ಹೋಗ್ತಾ ಇದಾರೆ ಅಂತ ಆಯ್ತು. ನಿಮ್ಮಿಬ್ರು ಜೋಡಿ ನೋಡಿ ಅಲ್ಲಿ ಎಲ್ಲಾರ ಕಣ್ಣು ಶಾಕ್ ಅಲ್ಲಿರ್ಬೇಕು. ಅಲ್ಲಿ ಬಂದವರೆಲ್ಲ ಒಡವೆ ನೋಡೋದಲ್ಲ, ನಿಮ್ಮನ್ನೇ ನೋಡ್ತಾ ಇರ್ಬೇಕು. ಹೋಗು ಸಂಜನಾ. ನೋಡ್ ಮಿತ್ರ, ನಾಳೆ ನಮ್ಮ ಮದ್ವೆ ಆದ್ಮೇಲೆ ದಿನ ಹೀಗೆ ಒಂದು ಒಳ್ಳೆ ಕಾಫಿ ಕೊಟ್ಟು ನಿನ್ಗೆ ಗುಡ್ ಮಾರ್ನಿಂಗ್ ಹೇಳ್ತೀನಿ. ಇದೇ ನನ್ನ ಪ್ರಾಮಿಸ್. ಶ್ಯೂರ್. One minute, Mitra. I'll be back. ಹಲೋ ಆಂಟಿ. ಹಲೋ ಮನೀಷಾ. ಹೇಳಿ ಆಂಟಿ. ಸಂಜೆ ನೀನ್ ಫ್ರೀ ಇದೆಯಾ? ಶಾಪಿಂಗ್ ಹೋಗೋಣ? ನೋ ಸಾರಿ ಆಂಟಿ, ಈವ್ನಿಂಗ್ ನನ್ನ ಅಂಕಲ್ ಶಾಪ್ ಓಪನಿಂಗ್ ಇದೆಯಂತೆ, ಅಲ್ಲಿಗೆ ನಾನು ಮಿತ್ರ ಹೋಗ್ತಿದ್ದೀವಿ. ಹೋ ನೈಸ್. ಆಲ್ರೆಡಿ ನಿಂಗೆ ಮಿತ್ರನ್ ಜೊತೆ ಪ್ರೋಗ್ರಾಮ್ ಇದ್ರೆ ನನ್ ಜೊತೆ ಶಾಪಿಂಗ್ ಯಾಕೆ? ಎಂಜಾಯ್ ಯೋರ್ ಡೇ. ಥ್ಯಾಂಕ್ ಯು ಆಂಟಿ. ಬಾಯ್.
ಒಂದ್ ಫಂಕ್ಷನ್ಗೋಸ್ಕರ ಇಷ್ಟೊಂದ್ ಸೀರೆ ತೆಗ್ದಿರಲ್ಲ ಅತ್ಗೆ. ನಿಮ್ ಅಣ್ಣನ್ ಜೊತೆ ಹೊರಗ್ ಹೋಗ್ಬೇಕಲ್ವಾ, ಅದಕ್ಕೆ ಯಾವ್ ಸೀರೆ ಉಡ್ಲಿ, ಹೇಗ್ ರೆಡಿ ಆಗ್ಲಿ ಅಂತ ತುಂಬಾ ಕನ್ಫ್ಯೂಸ್ ಆಗ್ತಿದೆ. ಇದೆಲ್ಲಾನು ಚೆನ್ನಾಗೇ ಇದೆಯಲ್ಲ ಅತ್ಗೆ, ಯಾವ್ದಾರ ಒಂದ್ ಪಿಕ್ ಮಾಡ್ಕೊಳ್ಳಿ. ಅಕ್ಕ, ಹೇ ಜಾನು, ನೀನೇನಿಲ್ಲಿ? ಈ ಕಡೆ ಹೋಗ್ತಾ ಇದ್ದೆ, ಒಂದ್ಸಲ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು. ಈ ಸೀರೆಲಿ ಯಾವ್ದಾದ್ರೂ ಒಂದ್ ಸೀರೆ ಸೆಲೆಕ್ಟ್ ಮಾಡು. ಯಾಕಕ್ಕ? ಇವತ್ತು ನಿನ್ ಭಾವನ್ ಜೊತೆ ಒಂದ್ ಬಂಗಾರದ ಶಾಪ್ ಓಪನಿಂಗ್ಗೆ ಹೋಗ್ತಿದೀನಿ. ಯಾವ್ದು ಉಟ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಅಕ್ಕ, ದ ಗ್ರೇಟ್ ಮಿತ್ರ ಅವ್ರ ಪಕ್ಕದಲ್ಲಿ ಇಂಥ ಸೀರೆನಲ್ಲಿ ಕಾಣಿಸ್ಕೊಳ್ತೀಯಾ? ಯಾವ್ದಾದ್ರೂ ಒಳ್ಳೆ ಮಾಡರ್ನ್ ಡ್ರೆಸ್ ನ ಹಾಕೋ ಅಕ್ಕ. ಏನು ಮಾಡರ್ನ್ ಡ್ರೆಸ್ಸಾ? ನಾನಾ? ಹೌದಕ್ಕ, ಯಾವಾಗ್ಲೂ ಅದೇ ಸೀರೆಲ್ ನೋಡಿ ನೋಡಿ ಭಾವಂ ಕೂಡ ಬೋರ್ ಆಗತ್ತೆ. ಅದೂ ಅಲ್ದೆ ಬಂಗಾರದ ಶಾಪ್ ಓಪನಿಂಗ್ ಅಂತ ಹೇಳ್ತಿದ್ಯಾ? ತುಂಬಾ ದೊಡ್ಡ ದೊಡ್ಡವರೆಲ್ಲ ಬಂದಿರ್ತಾರ ಅಲ್ಲಿಗೆ. ಅಲ್ಲಿ ನೀನು ಮಾಡರ್ನ್ ಆಗಿ ಕಾಣಿಸ್ಕೋಬೇಕಲ್ವಾ? ಏನೋ ನಾನು ಮಾಡರ್ನ್ ಡ್ರೆಸ್ಸಲ್ಲಿ ಹೋಗೋದಾ? ಜಾನವೇ ಹೇಳಿದ್ದು ಕರೆಕ್ಟೇನೆ ಅಲ್ವಾ ಅತ್ಗೆ? ಯಾವಾಗ್ಲೂ ಸೀರೆನೆ ಹಾಕೊಳ್ತೀರಾ ಅಲ್ವಾ? ಇವಾಗ ಒಂದ್ಸರಿ ಮಾಡರ್ನ್ ಡ್ರೆಸ್ ಹಾಕೊಂಡ್ ಹೋಗಿ. ಆದ್ರೆ ನನ್ನ ಹತ್ರ ಆ ಥರ ಡ್ರೆಸ್ ಇಲ್ಲ. ನನ್ನ ಹತ್ರ ಇದೆಯಲ್ಲ, ನಾನ್ ತಗೊಂಡ್ ಬರ್ತೀನಿ ರೀ. ಮಿತ್ರ, ಇದು ಮಿಸ್ಟರ್ ದಿನಕರ್ ಅವ್ರ ಪ್ರಾಜೆಕ್ಟ್ ಫೈಲ್. ಇದನ್ ಸ್ವಲ್ಪ ಫಾಸ್ಟ್ ಆಗಿ ಚೆಕ್ ಮಾಡ್ಕೊಡ್ತೀಯಾ? ಅಷ್ಟು ಅರ್ಜೆಂಟ್ ಯಾಕೆ ಮನೀಷಾ? ಅಯ್ಯೋ ಮಿತ್ರ, ಮರ್ತೋಗ್ಬಿಟ್ಯಾ? ಈವ್ನಿಂಗ್ ನನ್ನ ಅಂಕಲ್ ಶಾಪ್ ಓಪನಿಂಗಿಗೆ ನಾವ್ ಹೋಗೋಣ ಅನ್ಕೊಂಡಿದ್ವಲ್ಲ. ಓ ಯಾ ಕೆಲ್ಸದಲ್ಲಿ ಆ ವಿಷಯದ ಬಗ್ಗೆ ಮರ್ತೇ ಬಿಟ್ಟೆ. ಐ ನೋ ದ್ಯಾಟ್. ನಿನಗೆ ಕೆಲಸ ಇದ್ರೆ ಸಾಕು, ಪ್ರಪಂಚನೇ ಮರ್ತ್ ಬಿಡ್ತೀಯ. ಸರಿ, ಇವಾಗ ಫಾಸ್ಟ್ ಆಗಿ ಫಿನಿಶ್ ಮಾಡಿ ಯಾವ್ದಾದ್ರು ಡ್ರೆಸ್ ತರಿಸ್ಕೋ. ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಓಪನಿಂಗಿಗೆ ಹೋಗ್ಬೋದು. ಇಲ್ಲ ಮನೀಷಾ, ನಾನು ಮನೆಗೆ ಹೋಗಿ ಫ್ರೆಶ್ ಆಗಿ ಬೇರೆ ಡ್ರೆಸ್ಸಲ್ಲಿ ಬರ್ತೀನಿ. ನಿಂಗಂತೂ ಪ್ಲಾನಿಂಗೇ ಇಲ್ವಲ್ಲ ಮಿತ್ರ. ನನ್ನೋಡು, ಈವ್ನಿಂಗ್ ಹೋಗೋ ಫಂಕ್ಷನ್ಗೋಸ್ಕರ ಮಾರ್ನಿಂಗ್ ಬರೋವಾಗ್ಲೇ ಒಂದ್ ಡ್ರೆಸ್ ತಂದ್ಬಿಟ್ಟೆ. ಆಫೀಸಲ್ಲೇ ಫ್ರೆಶ್ ಅಪ್ ಆಗಿ ಇಲ್ಲಿಂದಾನೇ ಹೋಗೋಣ ಅಂತ. ನಿನಗಿರೋ ಮುಂದಾಲೋಚನೆ ನನಗಿಲ್ಲ ಬಿಡು. ನೀನು ಇಲ್ಲೇ ರೆಡಿಯಾಗಿ ಡೈರೆಕ್ಟ್ ಆಗಿ ಶಾಪ್ ಹತ್ರ ಬಾ. ನಾನು ಮನೆಗೆ ಹೋಗಿ ರೆಡಿ ಆಗ್ಬಿಟ್ಟು ಆಮೇಲೆ ಬರ್ತೀನಿ. ನಾವಿಬ್ರು ಶೋರೂಮ್ ಹತ್ರನೇ ಸಿಗೋಣ. ಓಕೆ, ಡನ್. ಸರಿ. ಅದ್ಗೆ ಈ ಡ್ರೆಸ್ ಹೇಗಿದೆ? ಸೂಪರ್ ಆಗಿದೆ ಸಂಜನಾ. ಅಕ್ಕ, ಇದನ್ನ ಹಾಕೊಂಡ್ ಹೋಗು. ಭಾವನ್ ಪಕ್ಕದಲ್ಲಿ ಏಂಜಲ್ ತರ ಕಾಣಿಸ್ತೀಯ. ಏಂಜಲ್ ವಿಷಯನ ಪಕ್ಕಕ್ಕಿಡು. ಯಾಕ್ ಬೇಕಿತ್ತಿದು ಅಂತ ಮಿತ್ರ ಅವ್ರು ಬೈತಾರೇನೋ. ಹಂಗೆಲ್ಲ ಏನಿಲ್ಲ ಅತ್ಗೆ. ಮಾಡರ್ನ್ ಡ್ರೆಸ್ ಹಾಕೊಂಡ್ರು ಕೂಡ ಅಣ್ಣಂಗೆ ಇಷ್ಟಾನೆ. ಆದ್ರೂ ಒಂದ್ಸರಿ ಹಾಕೊಂಡ್ ನೋಡಿದ್ರೇನೆ ಅಲ್ವಾ ಅಣ್ಣ ಹೊಗಳ್ತಾನೋ ಬೈತಾನೋ ಅಂತ ಗೊತ್ತಾಗೋದು. ಅಕ್ಕ, ಇನ್ನೇನು ಯೋಚನೆ ಮಾಡ್ಬೇಡ. ಈ ಡ್ರೆಸ್ ನಿಂಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗತ್ತೆ. ಹಾಕೋ ಅಂತ್ಯಾ? ಖಂಡಿತವಾಗ್ಲೂ ಹಾಕೋ. ಡ್ರೆಸ್ ತಗೋ. ಹೇ ಜಾನು, ನೀನ್ ಯಾವಾಗ ಬಂದೆ? ಸ್ವಲ್ಪ ಹೊತ್ತಿಗೆ ಮುಂಚೆ ಬಾವಾ. ಅಷ್ಟಕ್ಕೂ ನೀವಿಬ್ರು ನನ್ನ ರೂಮಲ್ಲಿ ಏನ್ ಮಾಡ್ತಿದ್ದೀರಾ? ಏನಿಲ್ಲ ಅಣ್ಣ, ಅತ್ಗೆ ಸೀರೆಗಳೆಲ್ಲ ಮಡಿಸ್ತಾ ಇದ್ವಿ. ಓ, ಅದ್ ಸರಿ, ನಿನ್ನ ಅದ್ಗೆ ಎಲ್ಲಿ? ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಅಣ್ಣ ಕರೆಕ್ಟ್ ಟೈಮ್ಗೆ ಬಂದಿದ್ದಾನೆ. ಅತ್ತಿಗೆ ನಾ ಮಾಡರ್ನ್ ಡ್ರೆಸ್ ಅಲ್ಲಿ ನೋಡಿ ಚೆನ್ನಾಗಿದೆ ಅಂತಾನೋ ಅಥವಾ ಚೆನ್ನಾಗಿಲ್ಲ ಅಂತಾನೋ. ಹೇಗಿದೆ?